ಯಾಕೋ ಲಾಸ್ಟ್ 6 ತಿಂಗಳಿಂದ ಒಂದು ರೈತ ಟೈಮೇ ಸರಿಯಿಲ್ಲ ಅನ್ಕೊಳ್ತೀನಿ. ಯಾವ ತರಕಾರಿನೂ ಬೆಲೆ ಇಲ್ಲ. ಕ್ಯಾರೆಟ್ ಆಗ್ಲಿ, ಬೀಟ್ರೂಟ್ ಆಗ್ಲಿ, ಮೂಲಂಗಿ ಆಗ್ಲಿ, ಇನ್ನು ಸೊಪ್ಪು ಅಂತೂ ಯಾವ ಸೊಪ್ಪುನು ಬೆಲೆ ಇಲ್ಲ. ಈ ಬೇಸಿಗೆಯಲ್ಲಿ ನಮ್ಮ ರೈತರು ಕೈಲಿತಾ ಇದ್ದ ಟೊಮೊಟೊ, ಬೀನ್ಸ್ ಅಂತೂ ಕೇಳೋರಿಲ್ಲ. ಜೊತೆಗೆ ಈ ಅಕಾಲಿಕ ಮಳೆ ಬೇರೆ ನೋಡಿ. ಮಳೆಯಿಂದ ನಮ್ ಕ್ಯಾರೆಟ್ ಬೆಳೆ ಏನಾಗಿದೆ ಅಂತ ಇಲ್ಲ ಫಂಗಸ್ ಕಾಯಿಲೆ ಬಂದಿದೆ, ಮೊಳಕೆಗಳೆಲ್ಲ ಸಾಯ್ತಾ ಇದಾವೆ. ಕ್ಯಾರೆಟ್ ಅಂತ ಆಫ್ ಬಾಯ್ಲ್ ರೋಗ ಬಂದಿದೆ. ಸೊ ಇದಕ್ಕೆ ಆಲ್ರೆಡಿ ಮದ್ದು ಬಿಟ್ಟಿದ್ದೀನಿ, ಫಂಗಸ್ ಮದ್ದು. ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಹಾಗೆ ನನ್ನ ಹಬ್ಬದ ಮನೆ ಬರೋ ಮಾತ್ರ ಹೆಂಗಿದೆ ಅಥವಾ ನಿಮ್ದು ಹಿಂಗೆ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸರಿ, ಕ್ಯಾರೆಟ್ ನೋಡಿ, ಕ್ಯಾರೆಟ್ ತೋಟ ನೋಡಿ ಸಾಕಾಯ್ತು. ಸರಿ, ಮನೆಗೆ ಬಂದ್ರೆ ನಮ್ಮ ಮೇಡಮ್, ನಮ್ಮ ವೈಫ್ ಏನೋ ಯೂಟ್ಯೂಬ್ ನೋಡ್ಕೊಂಡು ಏನೋ ಅಡಿಗೆ ಮಾಡ್ತಾ ಇದ್ರು. ಏನು ಅಂತ ಕೇಳಿದ್ರೆ ಟೇಸ್ಟ್ ನೋಡ್ಬೇಕನ್ನೋ ಭಯದಿಂದ ಇವತ್ತು RCB ಮ್ಯಾಚ್ ಇತ್ತು, ಟಿವಿ ನೋಡೋಣ ಅಂತ ಬಂದ್ರೆ ನನ್ನ ಮಕ್ಕಳು ಗೊಂಬಾಟ ನೋಡ್ತಾ ಇದ್ರು. ರಿಮೋಟ್ ಕೇಳಿದ್ರೆ ಅಲ್ಲೂ ದೊಡ್ಡ ಯುದ್ಧ ಆಗುತ್ತೆ ಅನ್ಕೊಂಡು ಹೊರಗಡೆ ಬಂದು ನಮ್ಮ ಮನೆ ಮುಂದೆ ಇರೋ ಜೋಕಾಲಿ ಇಲ್ಲಿ ಆರಾಮಾಗಿ ನಿದ್ದೆ ಮಾಡಿದೆ. ಇವತ್ತಿನ ವಿಷಯ ಇಷ್ಟು. ಮುಂದಿನ ವಿಷಯ ಮತ್ತೆ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು. ಜೈ ಹಿಂದ್.